ಬರೋದು. ನಂಗೆ ನಮ್ಮ ಮನೆ ಅಡ್ಗೆ ಮನೆಗೆ ನಡ್ಕೊಂಡ್ ಬರೋಕೆ ಸುಸ್ತಾಗ್ತಾ ಇತ್ತು ಗೈಸ್. ಅಡ್ಗೆ ಅಂಗಡಿಗೆ ಯಾರು ಹೋಗೋದು ಮೀನ್ಸ್ ಲಾಂಗ್ ವಿಡಿಯೋ ಅಂತ ತಿಳ್ಕೊಂಡು ಬಂದೆ. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಕ್ಕ, ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ? ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ, ಚೆನ್ನಾಗಿದ್ದೀನಿ. ಈಗ ನೀನ್ ಬರ್ತಾ ಇದೆಯಲ್ಲ, ಇನ್ ಶುರು. ಇವತ್ತು ವಿಡಿಯೋ ಮಾಡಕ್ಕೆ ರೀಸನ್ ಅಂದ್ರೆ ನನಗೆ ಸ್ವಲ್ಪ ಬಾಯಿ ಎಲ್ಲ ಕಹಿ ಅನಿಸ್ತಾ ಇತ್ತು. ಬಿಕಾಸ್ ನನ್ನ ಹೆಲ್ತ್ ವೇರಿಯೇಷನ್ ಇತ್ತು. ಟ್ಯಾಬ್ಲೆಟ್ ತಗೊಂಡು ಎಲ್ಲ ಕಹಿ ಆಗ್ಬಿಟ್ಟಿದೆ ಗಾಯ್ಸ್. ಅದಕ್ಕೋಸ್ಕರ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಅಡ್ಗೆ ಮನೆಗೆ ಈಗ ಎದ್ದು ಬಂದಿದ್ದೀನಿ. ಏನ್ ಮಾಡೋದು ಅಂದಾಗ ನನಗೆ ಸ್ವೀಟ್ ತಿನ್ಬೇಕು ಅನ್ಸ್ತು. ಸ್ವಲ್ಪ ಲೈಕ್ ನನ್ಗೆ ಸ್ವೀಟ್ ಅಲ್ಲಿ ತುಂಬಾ ಇಷ್ಟ ಆಗೋದು ಜಾಮೂನು, ಅದು ಜಾಸ್ತಿ ಇಷ್ಟ ಆಗಲ್ಲ. 2-3 ಇಷ್ಟೇ ಖತಮ್. ಅದಕ್ಕೋಸ್ಕರ ಸ್ವಲ್ಪ ತಿನ್ನೋಣ ಮಾಡ್ಕೊಂಡು ಅಂದಾಗ ನನ್ನ ತಲೆಗೆ ಯೋಚನೆ ಬಂದಿದೆ, ಯಾರಿಗೂ ಮತ್ತೆ ಅಂಗಡಿಗೆ ಹೋಗಿ ಜಾಮೂನ್ ಪ್ಯಾಕೆಟ್ ತಗೊಂಡು ಬರೋದು. ನಂಗೆ ನಮ್ಮ ಮನೆ ಅಡ್ಗೆ ಮನೆಗೆ ನಡ್ಕೊಂಡ್ ಬರೋಕೆ ಸುಸ್ತಾಗ್ತಾ ಇತ್ತು ಗೈಸ್. ಅಂಗಡಿಗೆ ಯಾರು ಹೋಗೋದು ಅಂತ ಥಿಂಕ್ ಮಾಡ್ತಾ ಇದ್ದೆ. ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ, ಜಾಮೂನ್ ಪ್ಯಾಕೆಟ್ ಇಲ್ದಂಗೆ ಏನಾದ್ರು ಮಾಡ್ಬೋದಾ ಅಂತ. ಅವಾಗ ಗ್ಯಾಪ್ನ ಬಂತು ಮಿಲ್ಕ್ ಪೌಡರ್ ಅಲ್ಲಿ. ಮೀನ್ಸ್ ನೋಡ್ದಾಗ ಗ್ಯಾಪ್ನ ಬಂದಿದ್ದು. ನಂಗಂತೂ ಮೊದ್ಲಿಂದಾನು ಗೊತ್ತಿಲ್ಲ ಇದು ಮಿಲ್ಕ್ ಪೌಡರ್ ಇಂದ ಜಾಮೂನ್ ಮಾಡ್ಬೇಕು ಅಂತ. ಆಮೇಲೆ ನೋಡಿದಾಗ ರೆಸಿಪೀಸ್ ಎಲ್ಲ ನೋಡ್ಕೊಂಡಿದೀನಿ, ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀನಿ ಚಿಕ್ ಅಂತ. ಲೈಕ್ 10th ಎಕ್ಸಾಮ್ ಪ್ರಿಪೇರ್ ಆಗೋ ತರ ಪ್ರಿಪೇರ್ ಆಗ್ಬಿಟ್ಟಿದೀನಿ. ಇವಾಗ ಏನಿದ್ರು ಮಾಡ್ತೀನಿ, ನೀವು ನೋಡಿ. ಏನಾದ್ರೂ ತಪ್ಪಿದ್ರೆ ಪ್ಲೀಸ್ ಟ್ರೈ ಮಾಡಿ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಅದು ತಪ್ಪ ಸರಿನಾ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟು, ನಿಮ್ಮ ಲೈಕು, ನಿಮ್ಮ ಸಬ್ಸ್ಕ್ರೈಬರು, ನಿಮ್ಮ ಶೇರ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಗೈಸ್. ಸಪೋರ್ಟ್ ಮಾತ್ರ ಮಾಡಿ, ಮಿಸ್ ಮಾಡಬೇಡಿ ಪ್ಲೀಸ್. ಬನ್ನಿ, ಟೈಮ್ ಆಗುತ್ತೆ, ಮಾಡ್ಬಿಡೋಣ. ಆಮೇಲೆ ಎಲ್ಲ ಆಗ್ಬಿಡುತ್ತೆ ವಿಡಿಯೋ, ಇಷ್ಟು ಆಗ್ಬಿಡುತ್ತೆ. ಸೊ ನಾನು ಇಲ್ಲೊಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಂತ ಇದ್ದೀನಿ. ಮೀನ್ಸ್ ಏಲಕ್ಕಿ ಪೌಡ್ರ್ ಅಲ್ಲ, ಏಲಕ್ಕಿ ಕಾಯಿ ಪೌಡ್ರು ಮಾಡ್ಕೊಂತ ಇದ್ದೀನಿ. ಈಗ ಹಾಕೋತಾ ಇದ್ದೀನಿ. ನಂಗೆ ತಲೆಗೆ ಬಂತು ಚೆನ್ನಾಗಿ ಬರುತ್ತಾ, ಮೀನ್ಸ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಟ್ರೈ ಮಾಡೋಣ ಅಂತ ಪೌಡ್ರು ಮಾಡ್ಕೊಂಡು. ಇಲ್ಲಿ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡಿದ್ದೀನಿ, ಅದನ್ನ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ರುಬ್ಕೊಬರೋಣ. ಸ್ವಲ್ಪ ನುಣ್ಣಕ್ಕೆ ರುಬ್ಕೋಬೇಕು, ಯಾಕಂದ್ರೆ ಹಾಲ್ ಪೌಡ್ರು ಎಲ್ಲ ನೋಡೋಣ ಹೆಂಗಾಗುತ್ತೆ ಅಂತ. ಸ್ವಲ್ಪನೇ ತಗೊಂಡಿದ್ದೀನಿ, ವೇಸ್ಟ್ ಆಗ್ಬಾರ್ದು. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಆಮೇಲೆ. ಇವಾಗ ಇಷ್ಟು ತಗೊಂಡಿದ್ದೀನಿ. ನಮ್ಮನೇಲಿ ಯಾರು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಅದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಂಡಿದ್ದೀನಿ. ಸ್ವಲ್ಪ ಎತ್ತು ಮಡಗ್ಬೇಕು, ಯಾಕಂದ್ರೆ ನಮ್ಮನೇಲಿ ಯಾರು ಜಾಸ್ತಿ ಸ್ವೀಟ್ ತಿನ್ನಲ್ಲ. ನೋಡೋಣ ಮಾಡೋಣ ಹೆಂಗಾಗುತ್ತೆ ಏನ್ ಕತೆ ಅಂತ. ಸೊ ಇವಾಗ ಇಲ್ಲಿ ರುಬ್ಕೊಂಡಿದ್ದೀನಿ ಗೊತ್ತಾ, ಅದನ್ನ ಇದ್ರೊಳಗಡೆ ಹಾಕೋತಾ ಇದ್ದೀನಿ. ಜಾಸ್ತಿ ದ್ರಾಕ್ಷಿ ಆಗೋಯ್ತು. ಬೆಟರ್ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಅಂತ ನನ್ನ ಊಹೆ, ಇಮ್ಯಾಜಿನೇಷನ್. ನನ್ನ ಇಮ್ಯಾಜಿನೇಷನ್ ಚೆನ್ನಾಗಿರುತ್ತೆ ಅಂತದ್ದು ಇಮ್ಯಾಜಿನೇಷನ್. ಅಯ್ಯಪ್ಪ, ಆದ್ರೂ ಸ್ವೀಟ್ ಅಂಗಡಿಲೆಲ್ಲ ಹೆಂಗ್ ಸ್ವೀಟ್ ಮಾಡ್ತಾರಲ್ವ, ಟೇಸ್ಟು ಗೈಸ್. ನಂಗೇನು ಅಷ್ಟು ಸ್ವೀಟ್ ಇಷ್ಟ ಆಗಲ್ಲ, ಇಷ್ಟ ಆಗದಿರೋದನ್ನೇ ಜಾಸ್ತಿ ತಿನ್ನೋದು ನಾವು. ಸೊ ಇವಾಗ ಹಾಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೆ. ನನ್ನ ನೆನಪಿನ ಶಕ್ತಿಯ ಪ್ರಕಾರ ಹಾಲ್ ಪೌಡ್ರಿಗೆ ಅವರು ಹಾಲು ಹಾಕಷ್ಟೇ ಕಳ್ಸಿರೋದು, ಬಿಟ್ರೆ ಏನು ಕಳ್ಸಿಲ್ಲ. ನೋಡೋಣ, ಟ್ರೈ ಮಾಡೋಣ ಹೆಂಗ್ ಬರುತ್ತೆ ಅಂತ. ಸೊ ಹಾಲು ಕಾಯಿಸ್ಕೊಂಡು ಹಾಸ್ಕೊಂಡೈತೆ ಆಲ್ರೆಡಿ. ಈಗ ಅವ್ರು ಹೇಳಿರೋ ಪ್ರಕಾರ ಹಾಲ್ ಪೌಡ್ರಿಗೆ ಹಾಲು ಹಾಕಷ್ಟೇ ಕಳ್ಸಿರೋದು, ಏನು ಕಳ್ಸಿಲ್ಲ. ಟ್ರೈ ಮಾಡೋಣ ಹೆಂಗ್ ಬರುತ್ತೆ ಅಂತ. ಸೊ ಹಾಲು ಕಾಯಿಸ್ಕೊಂಡು ಹಾಸ್ಕೊಂಡೈತೆ ಆಲ್ರೆಡಿ. ಈಗ ಅವ್ರು ಹೇಳಿರೋ ಪ್ರಕಾರ ಚೂರು ಹಾಲು ಹಾಕೊಂಡು ನೀಟಾಗಿ ನಿಧಾನಕ್ಕೆ ಕಲ್ಸ್ಕೊಳ್ಬೇಕು. ಕಲ್ಸ್ಕೊತಾ ನಿಧಾನಕ್ಕೆ. ಯಾವ್ದು ವೇಸ್ಟ್ ಮಾಡಬಾರ್ದು, ಶ್ರದ್ಧೆಯಿಂದ ಮಾಡ್ಬೇಕು ಅಲ್ಲ ಗೈಸ್. ನನಗೂ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟು ಮಾಡ್ತಾ ಇದೀನಿ. ಸಾಫ್ಟ್ ಕಲ್ಸ್ಕೊಂಡ್ರೆ ಇಟ್ ಮೀನ್ಸ್ ಹಾಲಲ್ಲಿ ಕಲ್ಸ್ಕೊಂಡ್ರೆ ಸಾಫ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಹೇಗ್ ಬರುತ್ತೆ ಅಂತ.
ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದೀನಿ. ನನಗೆ ಭಯ ಜಾಸ್ತಿ ಎಲ್ಲ ಹಾಕ್ಬಿಡ್ತೀನಿ ಅಂತ. ಸಾಫ್ಟ್ ಆಗಿ ಕಲ್ಸ್ಕೊತಾ ಅವ್ರು ಹೇಳ್ತಾರೆ ಮುಂದೆ ಕಟ್ಕೊಂಡು ಹೋಗಿದ್ವಿ ಮಾಡ್ಕೊಂಡಿದ್ದ, ಅದಕ್ಕೋಸ್ಕರ ಕೈಗೆ ಅಂಟಿಸಿದ್ರು ಪರವಾಗಿಲ್ಲ. ಸಾಫ್ಟ್ ಆಗಿ ಕಟ್ಕೊಳ್ಳಿ ಅಂತ ಹೇಳಿದ್ರೆ ಕಲಿಸ್ಕೊಂಡಿದ್ದ. ನಾನು ಇಷ್ಟು ಸಾಫ್ಟ್ ಆಗಿ ಕಲಿಸ್ಕೊಡ್ತೀನಿ. ಈ ಥರ ಯಾರು ದಮ್ ಕಲಿಸ್ಕೊತಾರ ಬೇಕಾದ್ರೆ ಸ್ವಲ್ಪ ನಾನು ಹಾಕೊಂಡು ಹಾಕ್ತೀನಿ. ಅದು ತುಂಬ ಸಾಫ್ಟ್ ಆಗುತ್ತೆ. ನಿಮ್ಮ ಜೊತೆ ಮಾತಾಡ್ತಾ ಹಾಕೋಕೆ ಸಾಕು. ಏನ್ ಗೊತ್ತಾ, ನಮ್ದು ಒಂದು ವಿಷಯ ಅಂದ್ರೆ ಸಾಫ್ಟ್ ಅಂದ್ರೆ ತೀರಾ ಸಾಫ್ಟ್ ಮಾಡ್ಬಿಟ್ಟಿನ ಈಗ ಅದಕ್ಕೆ ಮತ್ತೆ ಹಾಕೋ ಕಲ್ಸ್ಕೊಳ್ಕೋಸ್ಕರ ಅದೇ ಒಂದು ನಿಜ ನನಗೆ. ಈಗ ಕಲ್ಸ್ಕೊಂಡಿದ್ದೀನಿ ಆಲ್ರೆಡಿ, ಎಲ್ಲ ಆಲ್ಮೋಸ್ಟ್ ಕಲ್ಸಿ ಇಕ್ಕಿದೀನಿ. ನನ್ನ ಪ್ರಕಾರ ಸಾಫ್ಟ್ ಬಂದಿದೆ ನೋಡಿ. ಇಷ್ಟು ಸಾಫ್ಟ್ ಬಂದ್ರೆ ನನ್ನ ಪ್ರಕಾರ ಸಾಕು ಅಂತ ಅನ್ಕೋತೀನಿ. ಸಾಕಲ್ವಾ? ದಯಮಾಡಿ ಒಂದು ರಿಕ್ವೆಸ್ಟ್, ಈ ರೆಸಿಪಿ ಮಾಡೋರು ಮಾಡಕ್ ಬರ್ತಾರಲ್ಲ ಅವಾಗ ನನ್ನ ವಿಡಿಯೋ ಏನಾದ್ರು ನೋಡಿದ್ರೆ ಬೈಕೋಬೇಡಿ. ಆಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಕಲ್ತ್ಕೋತೀನಿ, ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋದನ್ನ ಕಲ್ತ್ಕೋತೀನಿ. ನಂಗೆ ಆಲ್ರೆಡಿ ಅಡ್ಗೆ ಮಾಡಕ್ ಬರುತ್ತೆ, ಆದ್ರೂ ಇನ್ನೂ ತುಂಬಾ ಚೆನ್ನಾಗಿ ಕಲ್ತ್ಕೋತೀನಿ. ಸಾಕು. ಸೊ ಇದನ್ನ ಒಂದು 10 ಮಿನಿಟ್ಸ್ ನೆನೆಯಕ್ ಬಿಡೋಣ. ಆ ಮಿಡಲ್ ಅಲ್ಲಿ ನಾನು ಏಂತಕ್ ವಿಡಿಯೋಸ್ ಮಾಡ್ತಿರ್ಲಿಲ್ಲ, ನಾನು ಏಂತಕ್ ವಿಡಿಯೋಸ್ ಮಾಡೋದನ್ನ ಸ್ಟಾಪ್ ಮಾಡಿ ಮೀನ್ಸ್ ಲಾಂಗ್ ವಿಡಿಯೋ ಅಂತ ತಿಳ್ಕೊಂಡ್ ಬರೋಣ. ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇಟ್ಸ್ ಮೀನ್ಸ್ ಇವಾಗ ಚೆನ್ನಾಗ್ ಆಗ್ತಾ ಇದ್ದೀನಿ. ಯಾಕಪ್ಪ ಇವಳು ಒಂದ್ ತಿಂಗಳಿಂದ ವಿಡಿಯೋಸ್ ಮಾಡಿಲ್ಲ, ಇವತ್ತು ಬಂದಿದ್ದಾಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಅನ್ಕೊಂತಾ ಇದ್ದೀರಾ. ಸೊ ಏನ್ ಮಾಡಕ್ಕಾಗುತ್ತೆ ಗಾಯ್ಸ್, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕು ಲೈಫಲ್ಲಿ. ಜಾಬು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಮಾಡ್ಲೇಬೇಕು. ಅದಕ್ಕೋಸ್ಕರ ಸ್ವಲ್ಪ ಕ್ರಿಟಿಕಲ್ ಆಗ್ತಾ ಇತ್ತು, ಏನು ಮಾಡಕ್ಕಾಗಲ್ಲ. ಅದು ನಾನು ಟ್ರೈ ಮಾಡ್ತೀನಿ. ಟ್ರೈ ಮೀನ್ಸ್ ಇನ್ಮೇಲಿಂದ ಐ ಹೋಪ್ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕ್ತೀನಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ನ ವಾಚ್ ಮಾಡ್ತಾ ಇರಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಆಲ್ಮೋಸ್ಟ್ ನಾನು ಶಾರ್ಟ್ಸ್ ಮೀನ್ಸ್ ಮಿನಿ ಬ್ಲಾಗ್ಸ್ನ ಹಾಕ್ತಾ ಇದ್ದೀನಿ. ಸೊ ಇನ್ಮೇಲಿಂದ ಸ್ವಲ್ಪ ಲಾಂಗ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಮೀನ್ಸ್ ಕಂಟಿನ್ಯೂ ಮಾಡ್ತೀನಿ. ಅದಾದ್ಮೇಲೆ ಇವತ್ತೇನಪ್ಪ, ಸೊ ಲೈಕ್ ಎಲ್ಲ ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ. ಮುಂದೆ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಎಣ್ಣೆ ಇಟ್ಕೊಳ್ಳೋಣ ಸ್ವಲ್ಪ. ಆಯ್ತು, ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಐ ಫ್ಲೇಮ್ ಆದ್ರೆ ಸೀರೆ ಬಿಡುತ್ತೆ ಅಂತ ಲೋ ಫ್ಲೇಮಲ್ಲಿ ಹಾಕೋತಾ. ಇನ್ನೇನು ಸಮಾಚಾರ? ಆಯ್ತು, ಆಲ್ರೆಡಿ ಆಯ್ತು ಊಟ. ಟೈಮ್ ಆಯ್ತು. ಮನೇಲಿ ಇದ್ರೆ ಬೇಗ ಟೈಮ್ ಆಗುತ್ತೆ. ಎಲ್ರಿಗೂ ಟೈಮ್ ಏನಿಲ್ಲ ಗೈಸ್, ಏನ್ ಮಾಡೋಣ? ತಿನ್ಬೇಕಾದ್ರೆ ಸರಿ ನಾನು ಎಷ್ಟು ಸ್ವಲ್ಪ ಅನ್ಸೈತೆ. ತುಂಬಾ ಸೀದೋಗ್ತಾ ಇಲ್ಲ, ಏನು ಬೇಯಿಸ್ಕೊಳ್ಳೋದು. ನಾನು ನೋಡಿರೋ ಪ್ರಕಾರ ಮೀಡಿಯಂ ಆಗಿ ಬೇಯಿಸ್ಕೊಂಡು ಚೆನ್ನಾಗಿ ಬರುತ್ತೆ. ಇನ್ನು ಬೇಯಬೇಕು. ಡ್ರಿಪ್ ಆಗಿದೆ, ಬೇಯಿಸ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಹೆಂಗಿದೆ. ಸೊ ಆಲ್ರೆಡಿ ನಾನು ಸಕ್ಕರೆ ಪಾಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸಕ್ಕರೆ ಪಾಕ ಹೇಗೆ ಮಾಡೋದು ಅಂತ. ಸಕ್ಕರೆ, ನೀರು, ಏಲಕ್ಕಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕೈಗೆ ಮೀಡಿಯಮ್ ಆಗಿ ಅಂಟ್ಕೊಂಡ್ರೆ ಸಾಕು. ಈಗ ಏನ್ ಬೇಯಿಸಿರ್ತೀವಿ ಅದನ್ನ ಸ್ವಲ್ಪ ಇದರೊಳಗಡೆ ಹಾಕ್ಬೇಕು. ಹಾಕಿ ಅದ್ರ ಪಾಡಿಗೆ ಅದು. ಸೊ ಇದು ಫೈನಲ್ ಆಗಿ ಸಕ್ಕರೆ ಪಾಕದಲ್ಲಿ ನೆನೆ ಹಾಕಿದ್ದೀನಿ. ಈಗ ಅದೊಂದು 30 ಮಿನಿಟ್ಸ್ 40 ಮಿನಿಟ್ಸ್ ನೆನಿಬೇಕು. ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು ಜಾಮೂನ್ ತಿನ್ನೋದಕ್ಕೆ. ವೇಟ್ ಮಾಡೋಣ. ನೋಡಿದ್ರಲ್ಲ ಗಾಯ್ಸ್, ನಾನು ಯಾವ ರೀತಿ ಜಾಮೂನ್ ಮಾಡಿದೆ ಅಂತ. ನಿಮ್ಗೂ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿ ಬಂದಿದ್ದೇನೆ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಾನು
ಪಾಸಿಟಿವ್ ಆಗೇ ತಗೋತೀನಿ. ಅದು ಗುಡ್ ಆಗಿರ್ಲಿ ಬ್ಯಾಡ್ ಆಗಿರ್ಲಿ, ಬಿಕಾಸ್ ನನ್ಗಿನ್ನು ಅಷ್ಟೆಲ್ಲ ವಿಡಿಯೋಸ್ ಮಾಡಕ್ಕೆಲ್ಲ ಐಡಿಯಾ ಇಲ್ಲ. ಯಾಕಂದ್ರೆ ನಾನು ಇನ್ನು ಈ ಯೂಟ್ಯೂಬ್ ಪ್ರಪಂಚದಲ್ಲಿ ಚಿಕ್ಕ ಹುಡುಗಿ. ನೀವು ಕೂಡ ನನ್ನ ಬೆಳೆಸ್ತಾ ಇರ್ಲಿ, ದೊಡ್ಡೋಳಾಗಿ ಬೆಳೆಸ್ತಾ ಇರಿ. ಹಾಗೆ ನಿಮ್ಮ ಸಜೆಷನ್ನು, ನಿಮ್ಮ ನೆಗೆಟಿವ್ ಪಾಸಿಟಿವ್ ಸಜೆಷನ್ ಎಲ್ಲ ನನಗೆ ಮೋಟಿವೇಶನ್ ಇದ್ದಂಗೆ. ದಯಮಾಡಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋಸು ನನ್ನ ಚಾನೆಲ್ನ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ, ಅವ್ರನ್ನು ಕೂಡ ಸಪೋರ್ಟ್ ಮಾಡೋದಕ್ಕೆ ಹೇಳಿ ಅಂತ ಹಾಗೆ ಹೇಳ್ತೀರಾ ಅಂತಾನು ಬಯಸ್ತೀನಿ. ನನ್ಗಂತೂ ನೀವಂತೂ ನನ್ನ ಕೈ ಬಿಡಲ್ಲ ಅಂತ ಅನ್ಕೊಂಡಿದೀನಿ. ಈ ತರ ಎಲ್ಲ ಲಾಂಗ್ ಗ್ಯಾಪ್ ಎಲ್ಲ ಕೊಡಲ್ಲ ಇಂದಲ್ಲ, ವಿಡಿಯೋಸ್ ನ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನನ್ನ ಚಾನೆಲ್ ನಲ್ಲಿ ಒಂದು ಬೆಲ್ ಐಕಾನ್ ಇದೆ, ಆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಲ್ಲಾ ನನ್ನ ಅಪ್ಡೇಟ್ ಗಳು ಸಿಗುತ್ತೆ. ವೆದರ್ ಕೂಡ ಚೆನ್ನಾಗಿಲ್ಲ, ದಯಮಾಡಿ ಹೆಲ್ತ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ನಿಮ್ಮ ಹೆಲ್ತ್ ಅನ್ನು ಚೆನ್ನಾಗಿ ಇಟ್ಕೊಳ್ಳಿ. ಹಾಗೆ ಸ್ಟೇ ಹ್ಯಾಪಿ, ಸ್ಟೇ ಸೇಫ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗಾಯ್ಸ್.